ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಒಂದು ಕಾಂಬೋ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಲಂಚ್ ಡಿನ್ನರಿಗೆಲ್ಲ ನಮಗೆ ಈಸಿಯಾಗಿ ಮಾಡಬಹುದಾದಂತಹ ತುಂಬ ಟೇಸ್ಟಿಯಾದಂತಹ ನುಗ್ಗೆ ಸೊಪ್ಪಿನ ಸಾರು ಮತ್ತು ಅದಕ್ಕೆ ಒಳ್ಳೆಯ ಒಂದು ಕಾಂಬಿನೇಷನ್ ನುಗ್ಗೆ ಸೊಪ್ಪಿನ ಪಲ್ಯ. ಡಿಫ್ರೆಂಟಾಗಿ ನಮಗೆ ಮಾಡುವಂತಹ ಒಂದು ನುಗ್ಗೆ ಸೊಪ್ಪಿನ ಪಲ್ಯ, ಬಿಸಿ ಬಿಸಿ ಅನ್ನ, ನುಗ್ಗೆ ಸೊಪ್ಪಿನ ಸಾರು, ಅದರೊಟ್ಟಿಗೆ ಒಂದು ಹಪ್ಪಳ ಇದ್ದರೆ ಏನು ಟೇಸ್ಟ್ ಅಂತೀರಾ. ನಾನಿಲ್ಲಿ ಸ್ವಲ್ಪ ನುಗ್ಗೆ ಸೊಪ್ಪನ್ನೆಲ್ಲ ಬಿಡಿಸಿ ಇಟ್ಟಿದ್ದೀನಿ. ಅದರದ್ದು ದಂಟನ್ನೆಲ್ಲ ತೆಗೆದು ಎಲೆಯನ್ನು ಮಾತ್ರ, ಫ್ರೆಶ್ ಆಗಿರುವ ನುಗ್ಗೆ ಸೊಪ್ಪಲ್ಲಿ ತುಂಬ ಟೇಸ್ಟ್ ಆಗುತ್ತೆ. ಇದು ಸಿಂಪಲ್ ಅಂದರೆ ಸಿಂಪಲ್ ಆಗಿ ನಮಗೆ ಮಾಡ್ಬೋದು. ನುಗ್ಗೆ ಸೊಪ್ಪಿನ ಎಲೆಯನ್ನೆಲ್ಲ ಕ್ಲೀನ್ ಮಾಡಿ ತಂದಿದ್ದಾಯಿತು. ಇದರಿಂದ ಅರ್ಧ ಪಲ್ಯ ಮಾಡಲಿಕ್ಕೆ ತೆಗೆದಿಟ್ಕೊಳ್ಳೋಣ, ಅರ್ಧದಲ್ಲಿ ಒಂದು ಸಾರು ಮಾಡೋಣ. ಫಸ್ಟಿಗೆ ಅದಕ್ಕೋಸ್ಕರ 1 ಕಪ್ ಅಳತೆಯಷ್ಟು ತೊಗರಿ ಬೇಳೆಯನ್ನು ಚೆನ್ನಾಗಿ ಕ್ಲೀನ್ ಮಾಡಿದ್ದಾಯಿತು. ಇನ್ನು ಈ ತೊಗರಿ ಬೇಳೆಯನ್ನು ನಾವೊಂದು ಪ್ರೆಷರ್ ಕುಕ್ಕರಿಗೆ ಹಾಕಬೇಕು. ಇನ್ನು ಇದರೊಟ್ಟಿಗೆ ಈ ಬೇಳೆ ಬೇಯಿಸುವಾಗ ಅದರೊಟ್ಟಿಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಸಹ ಹಾಕಬೇಕು. ಒಂದು 7-8 ಎಸಳು ಬೆಳ್ಳುಳ್ಳಿಯನ್ನು ಸಹ ಹಾಕಿದಾಯಿತು. ಇನ್ನು ಈ ಬೇಳೆಗೆ ಬೇಕಾದಷ್ಟು ಅರಶಿನ ಹುಡಿಯನ್ನು ಸಹ ಸೇರಿಸಿದಾಯಿತು. ಇನ್ನು 1 ಲೋಟ ನೀರನ್ನು ಹಾಕಿ ಈ ಬೇಳೆಯನ್ನು ಚೆನ್ನಾಗಿ ಬೇಯಿಸಬೇಕು. ಫಸ್ಟಿಗೆ ಬೆಳ್ಳುಳ್ಳಿ ಮತ್ತು ಬೇಳೆ, ಅರಶಿನ ಹುಡಿ ಇದು ಬೇಯಲಿ. ಆ ಟೈಮಲ್ಲಿ ನಮಗೆ ಇದಕ್ಕೆ ಬೇಕಾದ ಈರುಳ್ಳಿ, ಟೊಮೆಟೊ ಹಣ್ಣು, ಹಸಿಮೆಣಸಿನಕಾಯಿನೆಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ. ಈ ಸಾರು ಮಾಡಲಿಕ್ಕೆ ನಾವು ಯಾವುದೇ ಮಸಾಲೆಯನ್ನು ರುಬ್ತಾ ಇಲ್ಲ. ಸಿಂಪಲ್ಲಾಗಿ ನಮಗೆ ಮಾಡುವಂತಹ ಒಂದು ನುಗ್ಗೆ ಸೊಪ್ಪಿನ ಸಾರು. ಟೊಮೆಟೊ ಹಣ್ಣು ನಮಗೆ 1 ಅಥವಾ 2, ದೊಡ್ಡ ಟೊಮೆಟೊ ಆದರೆ 1 ಟೊಮೆಟೊ ಸಾಕು, ಸಣ್ಣದಾದರೆ ಒಂದು 2 ಟೊಮೆಟೊ ಬೇಕು. ಟೊಮೆಟೊವನ್ನು ಇದೇ ರೀತಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಳ್ಳೋಣ. ಒಂದು ದೊಡ್ಡ ಈರುಳ್ಳಿ ಆದರೆ ಅರ್ಧ ಈರುಳ್ಳಿ ಸಾಕು, ಸಣ್ಣದಾದರೆ ಒಂದು ಫುಲ್ ಇಡೀ ಈರುಳ್ಳಿ ತಗೊಂಡ್ರೂ ಪರವಾಗಿಲ್ಲ. ಮತ್ತು ಖಾರಕ್ಕನುಸಾರವಾಗಿ ಹಸಿಮೆಣಸಿನಕಾಯಿಯನ್ನು ಸಹ ಕಟ್ ಮಾಡಿ ಇಟ್ಟಿದ್ದಾಯಿತು. ಈರುಳ್ಳಿಯನ್ನು ಸಹ ಇದೇ ರೀತಿ ಉದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಾಯಿತು. ಇಲ್ಲಿ ನೋಡಿ, ಅಷ್ಟೊತ್ತಿಗೆ ನಮ್ಮದು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಮತ್ತು ಆ ಬೇಳೆ ಮತ್ತು ಆ ಬೆಳ್ಳುಳ್ಳಿಯನ್ನು ಹಾಕಿದ್ದೀವಲ್ಲ, ಅದನ್ನು ಇದೇ ರೀತಿ ನಾವೊಮ್ಮೆ ಸ್ಮ್ಯಾಶ್ ಮಾಡ್ಕೋಬೇಕು. ಆ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಬೇಳೆ ಜೊತೆ ಸೇರಬೇಕು. ಈ ರೀತಿ ಮಾಡಿ ಇದನ್ನೊಂದು ಸೈಡಿಗೆ ಇಡೋಣ. ಇನ್ನು ಬೇರೆ ಒಂದು ಪಾತ್ರೆ ಬಿಸಿ ಆಗಲಿಕ್ಕಿಟ್ಟು, ಪಾತ್ರೆ ಚೆನ್ನಾಗಿ ಬಿಸಿ ಆದಮೇಲೆ ನಾವೊಂದು 2 ಚಮಚ ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ನಾವು ಸಾಸಿವೆಯನ್ನು ಹಾಕಬೇಕು. ನಾನಿವಾಗ 1/4 ಚಮಚದಷ್ಟು ಸಾಸಿವೆಯನ್ನು ಹಾಕಿದ್ದೀನಿ. ಅದರ ಒಟ್ಟಿಗೇನೆ ಒಂದು 1/4 ಚಮಚದಷ್ಟು ಜೀರಿಗೆಯನ್ನು ಸಹ ಹಾಕಬೇಕು. ಜೀರಿಗೆ ಮತ್ತು ಸಾಸಿವೆ ಎಣ್ಣೆಯಲ್ಲಿ ಹುಡಿಬೇಕು. ಪಟ್ ಅಂತ ಸೌಂಡ್ ಬರುತ್ತೆ ನೋಡಿ, ಆವಾಗ ನಾವು ಅದಕ್ಕೆ ಸ್ವಲ್ಪ ಹಿಂಗನ್ನು ಹಾಕಬೇಕು. ಟೇಸ್ಟ್ ಚೆನ್ನಾಗಿರುತ್ತೆ ಹಿಂಗೆ ಹಾಕಿದರೆ. ಇನ್ನು ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕಬೇಕು. ಇದಕ್ಕೆ ಒಣಮೆಣಸಿನ್ಕಾಯಿ ಸ್ವಲ್ಪ ಇದೇ ರೀತಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಒಳ್ಳೆ ಸ್ಮೆಲ್ ಬರುತ್ತೆ ನೋಡಿ. ಇನ್ನು ಫ್ರೆಶ್ ಆಗಿರುವ ಕರಿಬೇವು ಸೊಪ್ಪನ್ನು ಹಾಕೋಣ. ಅದೇ ರೀತಿ ಹಸಿಮೆಣಸಿನ್ಕಾಯಿಯನ್ನು ಸಹ ಹಾಕಿ ಇದನ್ನು ಸಹ ಸ್ವಲ್ಪ ಫ್ರೈ ಮಾಡಿದರೆ ಆಯಿತು. ಜಾಸ್ತಿ ಫ್ರೈ ಆಗಬೇಕಾದ ಅವಶ್ಯಕತೆ ಇಲ್ಲ. ಆಮೇಲೆ ನಾವು ಕಟ್ ಮಾಡಿ ಇಟ್ಟಿರುವಂತಹ ಈರುಳ್ಳಿಯನ್ನು ಹಾಕಿದ್ದಾಯಿತು. ಈರುಳ್ಳಿ ಸಹ ಸ್ವಲ್ಪ ಜಾಸ್ತಿ ಬ್ರೌನ್ ಕಲರೆಲ್ಲ ಆಗಬೇಕಾದ ಅವಶ್ಯಕತೆ ಇಲ್ಲ. ಇದೇ ರೀತಿ ಲೈಟಾಗಿ ಫ್ರೈ ಆದಮೇಲೆ ಟೊಮೆಟೊ ಹಣ್ಣನ್ನು ಸಹ ಹಾಕಬೇಕು. ಟೊಮೆಟೊ ಹಣ್ಣನ್ನು ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು. ಅದು ಟೊಮೆಟೊ ಹಣ್ಣು ಸ್ವಲ್ಪ ಗೊಜ್ಜು ಥರ ಆಗಬೇಕು. ಈ ಎಣ್ಣೆಯಲ್ಲೇ ಬೆಂದು ಸ್ವಲ್ಪ ಗೊಜ್ಜು ಥರ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ನಾನು ಮುಚ್ಚಿಟ್ಟು ಟೊಮೆಟೊ ಹಣ್ಣನ್ನೆಲ್ಲ ಸ್ವಲ್ಪ ಬೇಯಿಸಿದಾಯಿತು. ಇನ್ನಿದಕ್ಕೆ ನಾವು ಕ್ಲೀನ್ ಮಾಡಿ ಇಟ್ಟಿರುವಂತಹ ನುಗ್ಗೆ ಸೊಪ್ಪನ್ನು ಹಾಕಬೇಕು. ನುಗ್ಗೆ ಸೊಪ್ಪನ್ನು ಸಹ ಹಾಕಿ ಈ ಎಣ್ಣೆಯಲ್ಲೇ, ನೀರು ಹಾಕಲಿಕ್ಕಿಲ್ಲ, ಈ ನುಗ್ಗೆ ಸೊಪ್ಪನ್ನು ಸಹ ಈ ಟೊಮೆಟೊ ಈರುಳ್ಳಿ ಜೊತೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಆವಾಗ ಒಳ್ಳೆ ಟೇಸ್ಟ್ ಬರುತ್ತೆ. ಇದೇ ರೀತಿ ನಾವು ಫ್ರೈ ಮಾಡಿ ಅದನ್ನು ಸಾರು ಮಾಡಿದಾಗ ನೋಡಿ, ಇದೇ ರೀತಿ ಸ್ವಲ್ಪ ಹೊತ್ತು ಈ ಥರ ಮಿಕ್ಸ್ ಮಾಡಿ, ಬೇಕಂದರೆ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಇದನ್ನು ಬೇಯಿಸಿದರೆ ಚೆನ್ನಾಗಿ ಬೆಂದಿರುತ್ತೆ. ನುಗ್ಗೆ ಸೊಪ್ಪೆಲ್ಲ ಸಡನ್ನಾಗಿ ಈಗ ನೋಡಿ ಸ್ವಲ್ಪ ಕಮ್ಮಿ ಆಯಿತು, ಪರವಾಗಿಲ್ಲ, ನಮ್ಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿ ಎಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾವು ಬೇಯಿಸಿಟ್ಟಿರುವಂತಹ ಬೇಳೆ ಮತ್ತು ಬೆಳ್ಳುಳ್ಳಿಯನ್ನು ನಾವು ಬೇಯಿಸಿಟ್ಟಿದ್ದೀವಲ್ಲ, ಅದನ್ನು ಇದಕ್ಕೆ ಹಾಕಿ ಎಷ್ಟು ಬೇಕೋ ಅಷ್ಟು ನೀರನ್ನು ಸಹ ಹಾಕಬೇಕು. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಬೇಕು. ಜಾಸ್ತಿ ನೀರು ಥರ ಇರಬಾರ್ದು ಈ ಸಾರು, ಸ್ವಲ್ಪ ಗಟ್ಟಿ ಸಾರು ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ನಾನಿವಾಗ ಇಷ್ಟೇ ನೀರು ಹಾಕಿದ್ದು, ಜಾಸ್ತಿ ನೀರು ಹಾಕಲಿಲ್ಲ. ಇನ್ನು ಮುಚ್ಚಿಟ್ಟು ಒಂದು 5 ನಿಮಿಷ ಕುದಿಸಿದರೆ ನಮ್ಮದು ಸೂಪರ್ ಆಗಿರುವಂತಹ ನುಗ್ಗೆ ಸೊಪ್ಪಿನ ಸಾರು ಇಲ್ಲಿ ರೆಡಿ ಆಯಿತು. ಇದು ಬಿಸಿ ಬಿಸಿ ಅನ್ನದ ಜೊತೆ ತುಂಬಾ ಟೇಸ್ಟ್ ಆಗುತ್ತೆ. ನಮ್ಮದು ಸಾರು ಇಲ್ಲಿ ರೆಡಿ ಆಯಿತು. ಇನ್ನು ನಮಗೆ ನಾವು ಅರ್ಧ ನುಗ್ಗೆ ಸೊಪ್ಪಿನ ತೆಗೆದಿಟ್ಟಿದ್ದೀವಲ್ಲ, ಅದರಿಂದ ಸೂಪರ್ ಆಗಿರೋ ಒಂದು ಪಲ್ಯವನ್ನು ಮಾಡೋಣ. ನೋಡಿ, ಇಷ್ಟು ನುಗ್ಗೆ ಸೊಪ್ಪಿದೆ. ಇದರಿಂದ ನಮಗೆ
ತುಂಬ ಟೇಸ್ಟಿಯಾಗಿರುವಂತಹ ಪಲ್ಯವನ್ನು ಮಾಡೋಣ. ಪಲ್ಯಕ್ಕೋಸ್ಕರ ಫಸ್ಟಿಗೆ ಒಂದು ಅರ್ಧ ಈರುಳ್ಳಿಯನ್ನು ತೆಗೆದು ಸಣ್ಣ ಸಣ್ಣ ಕಟ್ ಮಾಡ್ಕೋಬೇಕು. ಮತ್ತು ಇದಕ್ಕೆ ಬೇಕಾದ ಹಸಿಮೆಣಸಿನ್ಕಾಯಿ, ನಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿಯನ್ನು ಸಹ ಕಟ್ ಮಾಡಿ ಇಟ್ಕೊಳ್ಳೋಣ. ನಾನಿವಾಗ ಒಂದೇ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದು, ಸ್ವಲ್ಪ ಖಾರ ಜಾಸ್ತಿ ಇದೆ. ಈರುಳ್ಳಿ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು, ನಾನೊಂದು ಸ್ವಲ್ಪನೇ ಹಾಕಿದ್ದು. ಮತ್ತು ಇನ್ನು ಸ್ವಲ್ಪ ಬೆಳ್ಳುಳ್ಳಿ, ಒಂದು 5-6 ಎಸಳು ಬೆಳ್ಳುಳ್ಳಿಯನ್ನು ಇದೇ ರೀತಿ ಜಜ್ಜಿ ಇಟ್ಕೋಬೇಕು. ಈ ಥರ ಜಜ್ಜಿ ಹಾಕಿದರೆ ಪಲ್ಯಕ್ಕೆ ಒಳ್ಳೆ ಟೇಸ್ಟ್ ಬರುತ್ತೆ. ಇದೆಲ್ಲ ರೆಡಿಯಾಗಿದ್ದಾಯಿತು. ಇನ್ನು ಒಂದು ಪಾತ್ರೆ ಬಿಸಿ ಆಗಲಿಕ್ಕೆ ಇಟ್ಟು, ಪಾತ್ರೆ ಚೆನ್ನಾಗಿ ಬಿಸಿ ಆದಮೇಲೆ 3 ಚಮಚ ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಇನ್ನು ಇದಕ್ಕೆ ನಾವು ಸಾಸಿವೆಯನ್ನು ಹಾಕಬೇಕು. ಸಾಸಿವೆ ಹಾಕಿ, ಸಾಸಿವೆ ಹೊಡೆಯುತ್ತೆ ನೋಡಿ, ಹೊಡೆದಾದ ಮೇಲೆ ನಾವು ಫಸ್ಟಿಗೆ ಇದಕ್ಕೆ ನಾವು ಜಜ್ಜಿ ಇಟ್ಟಿರುವಂತಹ ಬೆಳ್ಳುಳ್ಳಿಯನ್ನು ಹಾಕಬೇಕು. ನೋಡಿ ಸಾಸಿವೆ ಎಲ್ಲ ಹೊಡೆದಿದೆ. ಫಸ್ಟಿಗೆ ನಾವು ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀವಿ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ಆವಾಗ ನಮಗೆ ಪಲ್ಯಕ್ಕೆ ಒಳ್ಳೆ ಒಂದು ಟೇಸ್ಟ್ ಬರುತ್ತೆ. ಬೆಳ್ಳುಳ್ಳಿಯನ್ನು ಫ್ರೈ ಮಾಡಬೇಕು. ಒಂದು 2-3 ನಿಮಿಷ ಇದೇ ರೀತಿ ಫ್ರೈ ಮಾಡಿದರೆ ಸಾಕು. ಆಮೇಲೆ ಕರಿಬೇವು ಸೊಪ್ಪು ಸಹ ಬೆಳ್ಳುಳ್ಳಿ ಎಲ್ಲ ಒಟ್ಟಿಗೆ ಫ್ರೈ ಆಗುವಾಗ ಒಳ್ಳೆ ಸ್ಮೆಲ್ ಬರುತ್ತೆ. ಇನ್ನು ನಾವು ಕಟ್ ಮಾಡಿ ಇಟ್ಟಿರುವಂತಹ ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿಯನ್ನು ಹಾಕಬೇಕು. ಇದನ್ನು ಸಹ ಜಾಸ್ತಿ ಬ್ರೌನ್ ಕಲರೆಲ್ಲ ಹಾಕಬೇಕಾದ ಅವಶ್ಯಕತೆ ಇಲ್ಲ, ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು. ಈ ಥರ ಫ್ರೈ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೋಡಿ ಇವಾಗ ಲೈಟಾಗಿ ಫ್ರೈ ಆಗಿದೆ. ಇನ್ನು ಇದಕ್ಕೆ ನಾವು ಕ್ಲೀನ್ ಮಾಡಿ ಇಟ್ಟಿರುವಂತಹ ನುಗ್ಗೆ ಸೊಪ್ಪನ್ನು ಹಾಕಬೇಕು. ಈ ಪಲ್ಯಕ್ಕೆ ನಾವು ಚೂರು ಸಹ ನೀರನ್ನು ಸೇರಿಸಲಿಕ್ಕಿಲ್ಲ. ನುಗ್ಗೆ ಸೊಪ್ಪಲ್ಲಿ ಸ್ವಲ್ಪ ನೀರು ಬಿಡುತ್ತೆ ನೋಡಿ, ಅದೇ ನೀರಲ್ಲಿ ನಾವು ಇದನ್ನು ಬೇಯಿಸೋದು. ನುಗ್ಗೆ ಸೊಪ್ಪನ್ನು ಹಾಕಿದಾಯಿತು. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ, ಅದಕ್ಕೆ ಸ್ವಲ್ಪ ಅರಶಿನ ಹುಡಿ, ಒಳ್ಳೆ ಕಲರಿಗೆ ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ. ಅರಶಿನ ಹುಡಿಯನ್ನು ಸಹ ಹಾಕಿ ಇದನ್ನು ಸಹ ಚೆನ್ನಾಗಿ ಇದೇ ರೀತಿ ಮಿಕ್ಸ್ ಮಾಡಬೇಕು. ಆ ಎಣ್ಣೆ ಇದೆಯಲ್ಲ ಮತ್ತು ಆ ನುಗ್ಗೆ ಸೊಪ್ಪಲ್ಲಿರುವ ನೀರಿನ ತೇವಾಂಶದಲ್ಲೇ ಇದು ಬೇಯಬೇಕು. ಇದೇ ರೀತಿ ಒಂದು 2-3 ನಿಮಿಷ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಇದನ್ನು ಬೇಯಿಸಬೇಕು. ನೋಡಿ ಇವಾಗ ನಾನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದಾಯಿತು. ಮುಚ್ಚಿಟ್ಟು ಒಂದು 2-3 ನಿಮಿಷ ಇದನ್ನು ಬೇಯಿಸಿದೆ. ನುಗ್ಗೆ ಸೊಪ್ಪು ಬೇಗ ಬೇಯುತ್ತೆ ನೋಡಿ. ಈಗ 3 ನಿಮಿಷ ಆಯಿತು. ತೆಗೆದು ಇನ್ನೊಂದು ಸರ್ತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಇನ್ನು ನಮಗೆ ಬೇಕಂದರೆ ಈ ಸ್ಟೇಜಲ್ಲಿ ತೆಂಗಿನಕಾಯಿ ತುರಿಯನ್ನು ಹಾಕ್ಬೋದು. ತೆಂಗಿನಕಾಯಿ ತುರಿ, ಈಗ ತೆಂಗಿನಕಾಯಿ ತುರಿ ಟೇಸ್ಟ್ ಇಷ್ಟ ಇದ್ದವರು ತೆಂಗಿನಕಾಯಿ ತುರಿಯನ್ನು ಹಾಕ್ಬೋದು. ಮಕ್ಕಳಿಗೆಲ್ಲ ತೆಂಗಿನಕಾಯಿ ತುರಿ ಎಲ್ಲ ಹಾಕಿದರೆ ಪಲ್ಯ ತಿನ್ನಲಿಕ್ಕೆ ಇಷ್ಟಪಡದ ಮಕ್ಕಳಿಗೆ 1 ಅಥವಾ 2 ಮೊಟ್ಟೆಯನ್ನು ಇದಕ್ಕೆ ಇದೇ ರೀತಿ ಹೊಡೆದಾಕಿ ನಾವು ಇದನ್ನು ಫ್ರೈ ಮಾಡಬೇಕು. ಮೊಟ್ಟೆ ಹಾಕಿ ನುಗ್ಗೆ ಸೊಪ್ಪು ಪಲ್ಯ ಮಾಡಿದರೆ ತುಂಬ ಟೇಸ್ಟು. ಮಕ್ಕಳು ಕೂಡ ತುಂಬ ಖುಷಿಪಟ್ಟು ತಿಂತಾರೆ. ನೀವು ಮೊಟ್ಟೆ ಯೂಸ್ ಮಾಡುವವರಲ್ಲ ಅಂದರೆ ತೆಂಗಿನಕಾಯಿ ತುರಿಯನ್ನು ಹಾಕ್ಬೋದು. ಮೊಟ್ಟೆಯನ್ನು ಹಾಕುವರಾಗಿದ್ದರೆ 1 ಅಥವಾ 2 ಮೊಟ್ಟೆಯನ್ನು ಸಹ ಹಾಕಿ ಇದೇ ರೀತಿ ಒಂದು ಸರ್ತಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಒಂದು 2 ಅಥವಾ 3 ನಿಮಿಷ ಇದೇ ರೀತಿ ಬೇಯಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ನಾವು ಎಗ್ ಬುರ್ಜಿ ಎಲ್ಲ ಮಾಡ್ತೀವಲ್ಲ, ಸೇಮ್ ಅದೇ ರೀತಿ, ಆದರೆ ನುಗ್ಗೆ ಸೊಪ್ಪಿನ ಜೊತೆಯಲ್ಲಿ ಮಾಡಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮದು ಸೂಪರ್ ಟೇಸ್ಟಿಯಾಗಿರುವ ನುಗ್ಗೆ ಸೊಪ್ಪಿನ ಪಲ್ಯ ಕೂಡ ಇಲ್ಲಿ ರೆಡಿ ಆಯಿತು. ಬಿಸಿ ಬಿಸಿ ಅನ್ನದ ಜೊತೆ ಬಿಸಿ ಬಿಸಿಯಾಗಿರುವ ನುಗ್ಗೆ ಸೊಪ್ಪಿನ ಸಾರು ಮತ್ತು ಪಲ್ಯದ ಜೊತೆ ಊಟ ಮಾಡಲಿಕ್ಕೆ ತುಂಬ ಟೇಸ್ಟ್. ಇದು ಒಂದು ಸಾರಿ ಆದರೂ ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ಮಕ್ಕಳು ಕೂಡ ತುಂಬ ಖುಷಿಪಟ್ಟು ಇದನ್ನು ತಿಂತಾರೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನನ್ನ ಈ ವಿಡಿಯೋ ನೋಡ್ತಿದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಇದೇ ರೀತಿ ಸಿಂಪಲ್ ಆಗಿರುವ ಇನ್ನೊಂದು ರೆಸಿಪಿಯಾಗಿ ಬರ್ತೀನಿ. ಟಿಲ್ ದೆನ್ ಬಾಯ್ ಬಾಯ್.